ಕೊಡ್ತಾರೆ, ಎಲ್ಲರೂ ಬೆಂಬಲ ತಗೊಂಡು ಕಟ್ತಾರೆ. ಆ ರೀತಿ ಇವತ್ತು ಈ ಒಂದು ಸಂಘ ಆಗಿರಲಿ, ಈ ಪಂಚಮಸಾಲಿ ಪೀಠ ಆಗಿರಲಿ, ಎಲ್ಲರ ಆಶೀರ್ವಾದದಿಂದ ಎಲ್ಲರ ಬೆಂಬಲದಿಂದ ಇದು ಬೆಳೆದಿದೆ. ಇದನ್ನೇ ಗೊಂದಲ ಮಾಡಿ ಹಾಳು ಮಾಡಿ ಇದನ್ನು ಛಿದ್ರ ಮಾಡಬೇಕು ಅನ್ನೋ ಉದ್ದೇಶ ಇವ್ರು ಇಟ್ಕೊಂಡು ಲೆಕ್ಕ ಕೊಡು ಅಂತ ಕೇಳ್ತಿದ್ರು. ಲೆಕ್ಕಕ್ಕೆ ನಾಳೆ ಕರೆದ್ರೆ ಅದು ಆಗೋದಿಲ್ಲ ಅಂತಂದರೆ ನಿಮಗೆ ಗೊತ್ತಾಗ್ತದೆ ಇದ್ರ ಉದ್ದೇಶ ಏನೈತಿ ಅಂತ. ಇಷ್ಟು ದಿವಸ ಲೆಕ್ಕ ಕೊಡ್ರಿ ಅಂತಿದ್ರಲ್ಲ, ನಾಳೆ ಕೊಡ್ತೀವಲ್ಲ, ಬರ್ರಿ ಕೇಳ್ರಿ, ನಿಮಗೇನೈತಿ, ನಿಮಗೇನು ಬೇಕು ಕೇಳ್ರಿ. ಇವತ್ತು ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದೀರಿ ನೀವು ಕೇಳೋರು. ಹಂಗಾರೆ ಯಾರು ಬೇಕಾದ್ರೂ ಅವ್ರು ಬಂದು ಮನೆ ಒಳಗೆ ನುಗ್ಗಿಬಿಟ್ರೆ ನಾವು ಬಿಟ್ಕೊಳಕ್ಕಾಗತ್ತಾ? ಅದಕ್ಕೆ ಕಾನೂನಿದೆ, ಅದಕ್ಕೆ ರೀತಿ ನೀತಿ ಇದೆ. ನಾವು ಇಲಾಖೆಗೆ ಗೌರವ ಕೊಟ್ಟ ಅವತ್ತು 24ನೇ ತಾರೀಕು ಕರೆದಂಥ ಮೀಟಿಂಗ್, ಅವರೇ ಕೊಟ್ಟಂಥ ಮೀಟಿಂಗನ್ನು ನಾವು ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಬೇಡ ಎಲೆಕ್ಷನ್ ಐತಿ ಅಂದದಕ್ಕೆ ನಾವು ಗೌರವ ಕೊಟ್ವಿ. ಇವ್ರೇನು ಕೊಟ್ಟರು ಗೌರವ? ಬಂದಿಲ್ಲಿ ಸಭೆ ಮಾಡಿದರು. ನಾವು ಎಲ್ಲದಕ್ಕೂ ಸಹಕಾರವನ್ನು ಕೊಟ್ಕೊಂತ ಬಂದಿದ್ದೀವಿ. ಇದು ನಡೆಯಲ್ಲ, ನಿಮ್ಮ ದಬ್ಬಾಳಿಕೆ ಇದು ನಡೆಯಲ್ಲ. ಏನು ಇಲ್ಲೆಲ್ಲರೂ ಏನು ಇದಾರಲ್ಲ ಅವರೆಲ್ಲ ನಮ್ಮ ಅಣ್ಣ ತಮ್ಮಗಳೇ, ಎಲ್ಲರೂ ಇಲ್ಲಿ ಇರೋರೆಲ್ಲ ನಮ್ಮ ತಮ್ಮಗಳು, ಅಳಿಯಂದರು ಎಲ್ಲ ನಮ್ಮ ತಾಲೂಕಿನಾಗ ಎಲ್ಲ ನಮ್ಮ ಊರಿನರೇ. ಏನು ಇವು ದಬ್ಬಾಳಿಕೆ ಮಾಡೋಕ್ಕೆ ಹೋಗ್ಬೇಡ್ರಿ. ಒಳ್ಳೆ ರೀತಿಯಿಂದ ಸಮಾಜ ಕಟ್ಟಬೇಕು. ಇದರಿಂದ ಯಾರಿಗೂ ಏನು ಲಾಭ ಇಲ್ಲ. ಸಮಾಜದಲ್ಲಿ ಹುಟ್ಟಿದ್ದೀವಿ ಅಂದಮೇಲೆ ನಾವು ಒಂದು ಸೇವೆ ಮಾಡಬೇಕು, ಋಣ ತೀರಿಸಿ ಒಂದು ದಿವಸ ಹೋಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇದು ಮಾಡ್ತಾಯಿದ್ದೀವಿ ಅಷ್ಟೇ. ಬಿಟ್ಟರೆ ನಾಳೆ ಬನ್ನಿ ಲೆಕ್ಕ ಕೊಡ್ತಾರೆ. ಅದಕ್ಕೇನಾರ ನಿಮ್ಮ ಡೌಟ್ ಇದ್ದರೆ ನೀವು ಕೇಳಿ, ಇಲ್ಲ ನೀವು ಬರಲಿಲ್ಲ ಅಂದರೆ ನಮ್ಮದೇನು ಕೆಲಸ ಐತೋ ಅದನ್ನು ನಾವು ಪೂರ್ಣ ಮಾಡಿ ನಾವು ನಾಳೆ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಲಾಸ್ಟ್ ಟೈಮ್ ನೀವು ಒಂದು ಹೇಳಿದ್ರಿ, ಗಡುವು ಕೊಟ್ಟಿದ್ರಿ, ಮತ್ತು ಇಷ್ಟೊಳಗೆ ಹೋಗಲಿಲ್ಲ ಅಂದ್ರೆ ನಾವು ಬಂದು ಹಾಕ್ತೀವಿ. ಈ ಗಡುವೇ ಮತ್ತು ನಾಳೆ ಈಗ 24ರವರೆಗೂ ಹೋಗ್ಬೇಕು ಅಂತ ಹೇಳಿದ್ವಿ. ನಾಳೆ ಮತ್ತು ಈ ಮೀಟಿಂಗ್ ಕರೆದಿರೋದು ಏನದು? ಲೆಕ್ಕ ಕೊಡು ಮತ್ತು ವಾಲಂಟ್ರಿಗೆ ನೀವು ಹೋಗಬೇಕು ಅಂತ. ನೋಡ್ರಿ, ನೈತಿಕತೆ ಇದು ಕೋರ್ಟು ಕಾನೂನಿನ ದೊಡ್ಡದು ನೈತಿಕತೆ. ನಾವು ಅವರನ್ನು ಗೌರವಯುತವಾಗಿ ಕಳಿಸ್ಬೇಕು ಅನ್ನೋ ಒಂದು ಧೋರಣೆಯನ್ನು ಎಲ್ಲ ಭಕ್ತರು, ಟ್ರಸ್ಟ್ನವರು ಎಲ್ಲರೂ ಇಟ್ಕೊಂಡಿದ್ದಾರೆ. ಇವತ್ತು ಆ ನೈತಿಕತೆಯನ್ನು ಮರೆತಾಗ ಕಾನೂನು ಬರುತ್ತೆ. ಅದಕ್ಕೆ ಎಲ್ಲರೂ ತಲೆ ಬಾಗಲೇಬೇಕಾಗ್ತದೆ. ನಾವು ನೈತಿಕವಾಗಿ ನೀವು ನಾಳೆ ಹೋಗಬೇಕು ಅಂತ ಆಗ್ರಹ ಮಾಡ್ತೀವಿ. ನಾಳೆ ಸಮಾಜ ಸೇರ್ತದೆ, ಇಡೀ ಸಮಾಜ ನೋಡುತ್ತೆ. ಈ ಮುಖಾಂತರ ನಾವು ಅವರಿಗೆ ನಾಳೆ ನೀವು ಗೌರವಯುತವಾಗಿ ನಿರ್ಗಮಿಸ್ರಿ. ಸಮಾಜ ಹೊಡಿಬೇಡ್ರಿ. ನಿಮಗೆ ಸಮಾಜ ಬಗ್ಗೆ ಕಳಿಕಳಿ ಇದ್ದರೆ, ನಿಮ್ಮ ಒಬ್ಬರಿಂದ ಇವತ್ತು ಇಡೀ ಸಮಾಜ ಛಿದ್ರ ಆಗ್ತಾ ಇದೆ. ನಿಮಗೆ ನಿಜವಾಗ್ಲೂ ಸಮಾಜದ ಕಳಕಳಿ ಇದ್ದರೆ, ವಚನಾನಂದ ಸ್ವಾಮಿಗಳೇ, ನೀವು ಪೀಠ ಬಿಟ್ಟು ಹೋದರೆ ಭಾಳ ದೊಡ್ಡವರಾಗ್ತೀರಿ. ಇದನ್ನು ಪೀಠ ಛಿದ್ರ ಮಾಡಿದರೆ ರಿಸಲ್ಟ್ ಇಲ್ಲ. ಇವತ್ತೆಲ್ಲರೂ ಹೋರಾಟದಲ್ಲೇ ಬಂದಿರೋದು. ಇವತ್ತು ನಾಳೆ ಕಾನೂನು ಏನು ಹೇಳುತ್ತೆ ಅದಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು. ನಾವಾದರೂ ಬಾಗಬೇಕು, ಎಲ್ಲರೂ ಬಾಗಲೇಬೇಕು. ನಾಳೆ ಎಷ್ಟು ಗಂಟೆಗೆ ನೀವು ಲೆಕ್ಕ ಕೊಡ್ತೀವಿ ಸರ್? 11 ಗಂಟೆಗೆ ಕರೆದಿದ್ದೀವಲ್ಲ. ಪ್ರಶ್ನೆ ಸರ್, ಪ್ರಾರಂಭದಿಂದ ಹಿಡಿದು ಎಲ್ಲ ದಾವಣಗೆರೆ ಸುದ್ದಿಗೋಷ್ಠಿ ಮಾಡೋದು, ಕೊನೆಯ ದಿನದಲ್ಲಿ ಅದೇನು ಪತ್ರಕರ್ತರು ನಿಮ್ಮ ಧೈರ್ಯದಿಂದನೇ ತಗೊಳಪ್ಪ ಅಲ್ಲಿ ಮಾಡ್ತಿದ್ದಿದ್ದು. ಇಲ್ಲ, ವಿವಾದ ಇಲ್ಲಿ ಹುಟ್ಟೈತಲ್ಲ, ವಿವಾದ ಇಲ್ಲಿ ಹುಟ್ಟೈತಲ್ಲ. ಇದು ತಾಲೂಕಿನ, ಹರಿಹರ ತಾಲೂಕಿನ ಮಠ ಇದೆ. ಅಷ್ಟು ಪಿಕ್ಚರ್ ಅಲ್ಲಿ ಬಿಡುಗಡೆ ಮಾಡಿ ಕೊನೆಯ ಮೀಟಿಂಗ್ ಇಲ್ಲಿ ತಗೊಂಡು ನಮ್ಮ ಈಗ ಬಹುಶಃ ನೀವು ಪದಾಧಿಕಾರಿಗಳಲ್ಲಿ ಬದಲಾಗಿ ಟ್ರಸ್ಟ್ಗಳು ಗಮನಕ್ಕಿರಲಿ. ಅಧ್ಯಕ್ಷ ನಾನಿದ್ದೀನಿ, ಪ್ರಧಾನ ಕಾರ್ಯದರ್ಶಿ ನಮ್ಮ ಗಮನಕ್ಕೆ ಫೋನ್ ಮಾಡಿ ಹೇಳ್ಬೇಕು. ಯಾರು ಹೇಳಿದ್ರೆ ಸುದ್ದಿಗೋಷ್ಠಿ ಕೊಡಲ್ಲ.